ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಟೈಮ್ ಬಂದ್ಬಿಟ್ಟು 11 ಗಂಟೆ. ನಮ್ಮ ಮನೇಲಿ ಇದ್ದೀನಿ. ಇವತ್ತು ಒಂದು ಒಳ್ಳೆ ಕ್ರೇಜಿ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನ್ ಗೊತ್ತಾ, 24 ಅವರ್ಸ್ ಕೂಡ ಮ್ಯಾಗಿ ತಿಂತಾ ಇದೀವಿ ನಾನು ಮತ್ತೆ ನಮ್ಮಮ್ಮ. ಗೈಸ್, ನಾನು ಮತ್ತೆ ನಮ್ಮಮ್ಮ 24 ಅವರ್ಸ್ ಮ್ಯಾಗಿ ತಿಂತಾ ಇದೀವಿ. ನನಗೆ ಮ್ಯಾಗಿ ತಿಂದ್ರೆ ವಾಮಿಟ್ ಬರುತ್ತೆ. ನಾನು ಅವೆಲ್ಲ ತಿನ್ನಲ್ಲ. ನಾನು ಏನಿದ್ರು ಉಪ್ಸಾರು, ಅನ್ನ, ಸಾಂಬಾರ್, ತರಕಾರಿ ಸಾರು ಅಷ್ಟೇ. ಇವನ್ ಮ್ಯಾಗಿ ತಿನ್ನಿಸ್ತೀನಿ ಅಂದ್ರೆ ಅದು ಅವನೇ ತಿನ್ಬೇಕು. ಗೈಸ್, ಇವತ್ತು ಏನೇ ಆದ್ರೂ ಕೂಡ ನಾನು ಮತ್ತೆ ನಮ್ಮ ಅಮ್ಮ ಇವತ್ತು 24 ಅವರ್ಸ್ ಚಾಲೆಂಜ್. ಬೆಳಗ್ಗೆ ತಿಂಡಿ ಕೂಡ ಮ್ಯಾಗಿ ಇರುತ್ತೆ, ಮಧ್ಯಾಹ್ನ ಊಟ ಕೂಡ ಮ್ಯಾಗಿ ಇರುತ್ತೆ, ನೈಟು ಊಟಕ್ಕೂ ಕೂಡ ಡಿನ್ನರ್ ಕೂಡ ಮ್ಯಾಗಿ ಇರುತ್ತೆ. ಅಂಡ್ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಇಪ್ಪಿ ನೂಡಲ್ಸ್, ಮ್ಯಾಗಿ ಏನಿದೆ ಅದನ್ನೆಲ್ಲ ತಗೊಂಡ್ಬರ್ಬೇಕು. ಇವಾಗ ನಾರ್ಮಲಿ ತಿಂಡಿ ಏನ್ ಅನ್ಕೊಂಡಿದೆ ಅಂದ್ರೆ, ಮ್ಯಾಗಿನ ನಾರ್ಮಲ್ ಆಗಿ 2 ಮಿನಿಟ್ಸ್ ಅಲ್ಲಿ ಮಾಡ್ತಾರಲ್ಲ ಅದನ್ನ ಮಾಡ್ಬೇಕು. ದೆನ್ ಮಧ್ಯಾಹ್ನ ಹಂಗೆ ಮ್ಯಾಗಿ ದೋಸೆ ಮಾಡ್ತೀವಿ. ಮಧ್ಯಾಹ್ನ ಹಂಗೆ ಮ್ಯಾಗಿ ದೋಸೆ ಮಾಡ್ತೀವಿ. ನೈಟ್ ಹಂಗೆ ಮ್ಯಾಗಿ ಚಟ್ನಿ ಅಥವಾ ಮ್ಯಾಗಿ ಫ್ರೈ, ಮ್ಯಾಗಿದು ಏನೇನ್ ಮಾಡ್ಬೋದು ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಡ್ತೀನಿ. ಏನೇನ್ ಮಾಡ್ಬೋದು ಮ್ಯಾಗಿಲಿ, ವೆರೈಟಿ ಏನೇನ್ ಮಾಡ್ಬೋದು ಅಂತ ನೋಡ್ಕೊತೀನಿ. ಅದೇ ತರ ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಕೂಡ 24 ಅವರ್ಸ್ ಚಾಲೆಂಜ್, ಓನ್ಲಿ ಈಟಿಂಗ್ ಮ್ಯಾಗಿ. ಮ್ಯಾಗಿ ಅಪ್ಪ, ನಿನ್ ಮ್ಯಾಗಿ ಬಾಯಿಗೆ ಇಟ್ಟಾಕ್ತು ಹೋಗು. ನೋಡಿ, ನಾನ್ ಮಾಡ್ತಾ ಇದೀನಿ ನೀವು ಮಾಡ್ಬೇಕು. ಅದೇ ನೀನ್ ತಿಂತೀಯ ಅನ್ಬಿಟ್ಟು ನಾನು ತಿನ್ಬೇಕನ್ನೋದೇನ್ ಇಲ್ವಲ್ಲ. ತಿನ್ಲೇಬೇಕು. ನಾನೇನ್ ತಿಂತೀನಿ? ನಾವಿಬ್ರು ಚಾಲೆಂಜರ್ಸ್, ನಾವಿಬ್ರು ಫೈಟರ್ಸ್, ನಾವಿಬ್ರು ಕಾಂಪಿಟೇಟರ್ಸ್. ಅಮ್ಮ, ಮಾತ್ರ ಬ್ಯಾಡಪ್ಪ. ನಾವ್ ಅಮ್ಮಗ್ ಮ್ಯಾಗಿ ಇಷ್ಟ ಇಲ್ಲ ಅಂದ್ರು ನಾವ್ ಅಮ್ಮ ಮ್ಯಾಗಿ ತಿಂತಾರೆ, ಖಂಡಿತ ತಿಂತಾರೆ. ರೆಡಿ ನಮ್ಮ ನನ್ಗೆ ಆಗಲ್ಕಾಯಿ ಇಷ್ಟ, ನನ್ ಮಗನ್ಗೆ ಆಗಲ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಆಗಲ್ಕಾಯಿ ತಿಂತೀನಿ. ಸರಿ ಆಯ್ತು, ಅದು ನೆಕ್ಸ್ಟ್ ದಿನ ಗೈಸ್. 24 ಅವರ್ಸ್ ಈಟಿಂಗ್ ಓನ್ಲಿ ಆಗಲ್ಕಾಯಿ. ಆಗಲ್ಕಾಯಿ ಒಂದೇ ಅಲ್ಲ, ಅವನೇನೇನ್ ತಿನ್ನಲ್ಲ ಅದೆಲ್ಲ ತಿನ್ನಿಸ್ತೀನಿ. ಆಯ್ತು, ಸದ್ಯಕ್ಕೆ ಇವಾಗ ಮ್ಯಾಗಿ ಚಾಲೆಂಜ್ ಮಾಡೋಣ. ಓಕೆ ಗೈಸ್, ಇವಾಗ ಹೋಗ್ಬಿಟ್ಟು ನನ್ನ ಮೊಬೈಲ್ ಎಲ್ಲ ಐತೆ, ದಯವಿಟ್ಟು ನಾನು ಇವತ್ತು ತಿನ್ನಕ್ಕಾಗಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಚಿನ್ನ. ಗೈಸ್, ಇವಾಗ ಕೆಳಗಡೆ ಹೋಗ್ಬಿಟ್ಟು ಇಪ್ಪಿ ನೂಡಲ್ಸ್ ತಗೊಬರ್ತೀನಿ. ಆಮೇಲೆ ಇಪ್ಪಿ ನೂಡಲ್ಸ್ ಇರುತ್ತೋ ಇಲ್ಲ ಮ್ಯಾಗಿ ಇರುತ್ತೋ ಇಲ್ಲ ಹೊಸದಾಗಿ ಬಂದಿರುತ್ತೋ ನೋಡ್ಬಿಟ್ಟು ತಗೊಂಬರ್ತೀನಿ. ನಂಗೊಂದು ಡೌಟ್ ಏನಂದ್ರೆ, ಈ ಮ್ಯಾಗಿಲಿ ಏನೇನೆಲ್ಲ ಮಾಡ್ಬೋದು ಅಂತ ನಂಗೆ ಡೌಟ್ ಹೊಡಿತೈತೆ. ನನಗೆ ಗೊತ್ತಿರೋದೆ ನೀರ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಬಿಟ್ಟು ಹಿಂಗ್ ಅನ್ಬಿಟ್ಟು ತಿನ್ನೋದು, ಅದೊಂದೇ ಗೊತ್ತಿರೋದು. ಯೂಟ್ಯೂಬಲ್ಲಿ ಚೆಕ್ ಮಾಡ್ಬಿಟ್ಟು ವೆರೈಟಿ ಮ್ಯಾಗಿ ಮಾಡೋಣ. ಇವತ್ತು 4 ಪ್ಯಾಕೆಟ್ ಇಪ್ಪಿ ನೂಡಲ್ಸ್ ತಗೊಂಡಿದ್ದೀನಿ. ನಾನು ಈ ಮ್ಯಾಗಿನ ತಿಂದು ಮೇ ಬಿ ತುಂಬಾ ವರ್ಷಗಳಾಗಿರ್ಬೇಕು. ಅದರಲ್ಲೂ ನಾನೇ ಇಪ್ಪಿ ನೂಡಲ್ಸ್ನ ಮಾಡ್ಕೊಂಡು ತಿಂದಿರೋದು ಇನ್ನೂ ಡಬಲ್ ವರ್ಷಗಳಾಗಿರ್ಬೇಕು. ನಾನು ಜಾಸ್ತಿ ಮ್ಯಾಗಿ ತಿನ್ನಲ್ಲ, ಬಟ್ ಇವತ್ತು ನಮ್ಮಮ್ಮಗೋಸ್ಕರ ಇವತ್ತು ಮ್ಯಾಗಿ ಮಾಡ್ತಾ ಇದೀವಿ ಗೈಸ್. ಇವತ್ತು ವೆರೈಟಿ ಟ್ರೈ ಮಾಡೋಣ. ಒಟ್ನಲ್ಲಿ ಮ್ಯಾಗಿ ದೋಸೆ ಮಾಡೋದಂತೂ ಫಿಕ್ಸು. ಮ್ಯಾಗಿ ಜ್ಯೂಸ್ ಮಾಡ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಮ್ಯಾಗಿ ಹೆಂಗಮ್ಮ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು, ಮ್ಯಾಗಿ ಮಾಡೋದು ಹೆಂಗೆ ಅಂತ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೇನೆ ಅಂತ. ಅದು ನಾನು ಯೂಟ್ಯೂಬ್ ಅಲ್ಲಿ ಮಾಡ್ತೇನೆ ಅಂದಿದ್ದು ನಾರ್ಮಲ್ ಅಲ್ಲ, ಬೇರೆ ವೆರೈಟಿ ಡಿಸೈನ್ ಏನಾದ್ರು ಮಾಡೋದು. ಮ್ಯಾಗಿ ಜ್ಯೂಸು, ಮ್ಯಾಗಿ ದೋಸೆ ಯಾರ ಮೇಲೆ ಆಸೆ? ನಮ್ಮ ಹುಡುಗಿ ಮೇಲೆ ಆಸೆ. ಸರಿ, ನೀನು ತಿನ್ಬೇಕು, ಒಂಚೂರು ಟೇಸ್ಟ್ ಮಾಡ್ಬೇಕು. ಟೇಸ್ಟಿಗಷ್ಟೇ ನಮ್ಮಮ್ಮ, ಡನ್ನಾ? ಟೇಸ್ಟಿಗಷ್ಟೇ ಗೈಸ್. ನಮ್ಮಮ್ಮ ಇವತ್ತು ನಾನು 24 ಅವರ್ಸ್ ಮ್ಯಾಗಿ ಚಾಲೆಂಜ್ ಮಾಡ್ತಾ ಇದೀನಿ ಅಂತ ನಮ್ಮ ಅಮ್ಮಗೆ ಹೇಳಿರಲಿಲ್ಲ. ಇವತ್ತು ನಮ್ಮಮ್ಮ ಟೊಮೊಟೊ ಬಾತ್ ಮಾಡಿದ್ದಾರೆ. ಆ ಟೊಮೊಟೊ ಬಾತ್ ಸ್ಮೆಲ್ ಘಮ ಅಂತ ಐತೆ. ನಮ್ಮಮ್ಮ ಏನ್ ಹೇಳ್ತಾರಂದ್ರೆ, ಟೊಮೊಟೊ ಬಾತ್ ತಿನ್ಕೊಂಡ್ಬಿಡು, ಆಮೇಲೆ ಮ್ಯಾಗಿ 12 ಗಂಟೆಯಿಂದ ಸ್ಟಾರ್ಟ್ ಮಾಡು ಅಂತಾರೆ. ಇವತ್ತು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ಚಾಲೆಂಜ್ ಮೇಲೆ ನಿಂತ್ಕೋತೀವಿ. ಇವಾಗ ಮ್ಯಾಗಿ ಮಾಡುವ. 2 ಮಿನಿಟ್ಸ್ ಮ್ಯಾಗಿ, 2 ಮಿನಿಟ್ಸ್ ಟಕ್ ಅಂತ ಹೆಂಗ್ ಮಾಡ್ತೀನಿ ನೋಡಿ. ಇವಾಗ ಹಂಗೆ BGM ಕ್ಲಿಪ್ಸ್ ಹಾಕ್ಬಿಟ್ಟು ಹಂಗೆ ಟಕ್ ಅಂತ ಮಾಡ್ಬಿಡೋದು. ಪಾಪಾ ಇವತ್ತು ನಾನು ಮತ್ತೆ ನಮ್ಮ ಅಮ್ಮ 24 ಗಂಟೆ ಬರೀ ಮ್ಯಾಗಿ ಚಾಲೆಂಜ್, ಮ್ಯಾಗಿ ತಿನ್ನೋದು. ಬೆಳಗ್ಗೆನು ಮ್ಯಾಗಿ, ಸಂಜೆನು ಮ್ಯಾಗಿ, ನೈಟ್ ಡಿನ್ನರು ಮ್ಯಾಗಿನೇ. ಇವತ್ತು ಒಂದಿನ ಅಲ್ವಾ ತಿನ್ಬಿಡೋದು ಇವತ್ತು. ಅಮ್ಮ, ಮ್ಯಾಗಿ ಮಾಡಿ ಎಷ್ಟು ದಿನ ಆಯ್ತು? ನೀನ್ ಚಿಕ್ಕ ವಯಸ್ಸಲ್ಲಿ ಮ್ಯಾಗಿ ಮಾಡ್ಕೊಡ್ತಿತ್ತ ನಂಗೆ. ಇವಾಗ ಮಾಡ್ತಾ ಇಲ್ಲ. ಮ್ಯಾಗಿ ಮಾಡಿ ನಮ್ಮಮ್ಮ ತುಂಬಾ ವರ್ಷಗಳಾಯ್ತು. ನಂತರ ನಮ್ಮಮ್ಮ ಮ್ಯಾಗಿ ನೀವು ಡ್ರೈ ಇರೋದು ತಿಂತೀರಲ್ವಾ, ನೀವು ಕೂಡ ತಿಂತೀರಾ ಅನ್ಕೋತೀನಿ ನನ್ನ ಪ್ರಕಾರ. ಯಾಕಂದ್ರೆ ನನಗೂ ಕೂಡ ತುಂಬಾ ಆಸೆ ಡ್ರೈ ಇರೋ ತಿನ್ನೋದು. ಇದು ಏನಾದ್ರು ಮಾಡಿರೋ ಗೊತ್ತಿಲ್ಲ, ಬಟ್ ಒಳ್ಳೆ ಟೇಸ್ಟ್ ಇದೆ ಡ್ರೈ ಕೂಡ. 2 ಮಸಾಲೆ ಕೊಟ್ಟವ್ರೆ.
ಮ್ಯಾಗಿ 10 ರೂಪಾಯಿ ಇರೋದು, 10 ರೂಪಾಯಿಗೆ ಒಂದು ರೋಲ್ ಬರುತ್ತೆ. ಇದು 30 ರೂಪಾಯಿ, 2 ರೋಲ್ ಕೊಟ್ಟವ್ರೆ, 2 ಮಸಾಲ ಕೊಟ್ಟವ್ರೆ. ಒಂದು ಸ್ವಲ್ಪ ಕುದಿಯಕ್ಕಂತ ಬಿಟ್ಟಿದ್ದೆ, ಇವಾಗ ಓಪನ್ ಮಾಡ್ತೀನಿ ನೋಡಿ. ಸುಡ್ತೈತೆ ಮಾರೆ. ಓ, ಎಷ್ಟೋ ವರ್ಷ ಆದ್ಮೇಲೆ ಮಾಡ್ತಾ ಇರೋದು. ಹೆಂಗೈತೆ ನೋಡಿ. ಇದನ್ನ ಪೂರ್ತಿ ತಿಂತೀನಂತ ನನಗೆ ಡೌಟ್ ಹಿಡಿತೈತೆ. ನೀರು ಜಾಸ್ತಿ ಹಾಕ್ಬಿಟ್ಟು ನಾನು ಇನ್ನೊಂದು ಉಪ್ಪಿಗೆ ಹಾಕ್ಬೇಕಾಗಿಲ್ಲ, ಅವರೇ ಹಾಕಿರ್ತಾರೆ. ಆದ್ರೂ ಇಟ್ಸ್ ಫೈನಲಿ ಡನ್. ನಮ್ಮ ಮ್ಯಾಗಿ ರೆಡಿ ಆಗಿದೆ. ಇವಾಗ ಪ್ಲೇಟ್ಗೆ ಹಾಕೊಂಡು ತಿನ್ನೋದಷ್ಟೇ. ನಾನು ಮತ್ತೆ ನಮ್ಮ ಅಮ್ಮ ಇವತ್ತು ಇವಾಗ ಚಪ್ಪರ್ಸ್ಕೊಂಡು ತಿಂತೀವಿ. ಅಯ್ಯ ಟೇಸ್ಟಿಗೆ ಬರಬೇಕು. ಓ ತಿನ್ಬೇಕು ಗೈಸ್, ನಮ್ಮ ಅಮ್ಮ ಟೇಸ್ಟಿಗಾರ ಬರಬೇಕು. ನನ್ನ ಬ್ಲಾಗಲ್ಲಿ ನಮ್ಮ ಅಮ್ಮ ಇಲ್ಲ ಅಂದ್ರೆ ಏನ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧು ಆಂಟಿ ಫ್ಯಾನ್ಸ್, ಮಧು ಆಂಟಿ ಫ್ಯಾಮ್ ಬರ್ಬೇಕು. ನಮ್ಮ ಅಮ್ಮ ನನ್ನ ಜೊತೆ ಇರಬೇಕು. ಅಮ್ಮ ಮ್ಯಾಗಿ ಹಾಕೋ, ಮ್ಯಾಗಿ ಹಾಕೋ. ನಮ್ಮಂಗೆ ಒಂದ್ ಸ್ವಲ್ಪ ಮಿಕ್ಸಿದೀನಿ, ಅದು ನಮ್ಮ ಅಮ್ಮ ತಿಂತಾರೆ ಇವಾಗ. ಹಾಕಡಕಂತ ಅಮ್ಮ ಒಳ್ಳೆ ಟೇಸ್ಟ್ ಕೊಡುತ್ತೆ, ಏನ್ ತೊಂದ್ರೆ ಇಲ್ಲ, ತಿನ್ನು. ಅಷ್ಟಂತ ಗೈಸ್. ಇವಾಗ ಟೇಸ್ಟ್ ಮಾಡೋಣ. ಇವತ್ತು ನಾನೇ ಮಾಡ್ಕೊಂಡಿದ್ದೀನಿ. ನಾವು ಅಮ್ಮ ಮತ್ತೆ ನಾನು ಇಬ್ರು ಸೇರಿ ಮಾಡಿರೋದು. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನಾವು ಅಮ್ಮನೇ ಫಸ್ಟ್ ಟೇಸ್ಟ್ ಮಾಡ್ತಾರೆ. ತಿನ್ರಿ. ತಾನು ತಿನ್ನೋದಲ್ಲೇ ತನ್ನವರು ತಿನ್ಸೋ ಗುಣ ಗೊತ್ತಾ ನನ್ಗೆ. ಸೂಪರ್ ಆಗಿದೆ ನನ್ನ ಮಗ ಮಾಡಿದ್ದು. ಫೆಂಟಾಸ್ಟಿಕ್, ಎಕ್ಸಲೆಂಟ್, ಎಕ್ಸಲೆಂಟ್ ಗೈಸ್. ಅಷ್ಟೇ ತಿನ್ನು. ಅದ್ರ ಮೇಲೆ ಈ ಹುಳ, ಎರೆ ಹುಳ ತಿಂದುಬಿಟ್ರೆ ನಾನು ಹೊಟ್ಟೆಲೆಲ್ಲ ಓಡಾಡ್ತದೆ. ಹೊಟ್ಟೆ ನೋಡಿ ಹಿಂಗೆ ಓಡಾಡ್ತಿರ್ತೀನಿ. ಎಷ್ಟು ಹೋಯ್ತಮ್ಮ? ಪರವಾಗಿಲ್ಲ, ಕರೆಕ್ಟಾಗೆ ಮಾಡಿದ್ದೀನಪ್ಪ. ನಾನೇನ್ ಅನ್ಕೊಂಡೆ, ನೀರ್ ಹಾಕಿದ್ಮೇಲೆ ಮಸಾಲ ಹಾಕ್ಬೇಕು ಫಸ್ಟ್ ಅಂತ ಅನ್ಕೊಂಡೆ. ಆಮೇಲೆ ಇಲ್ಲ, ಫಸ್ಟ್ ನೀರ್ ಹಾಕಿದ್ಮೇಲೆ ಮ್ಯಾಗಿ ಹಾಕ್ಬೇಕು, ಆಮೇಲೆ ಮಸಾಲ ಹಾಕ್ಬೇಕಂತ ಅನ್ಕೊಂಡೆ. ಅಯ್ಯೋ, ಅಮ್ಮನೊಂದಿಗೆ ಊಟ ಮಾಡಿದ್ರು ಒಂದೇ, ಅಪ್ಪನೊಂದಿಗೆ ಊಟ ಮಾಡಿದ್ರು ಒಂದೇ, ಆಯ್ತಾ? ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಮ್ಯಾಗಿ ಒನ್ ಟೈಮ್ ತಿಂತಿರೋದಕ್ಕೆ ಏನೋ ಒಂಥರ ಆಗ್ತೈತೆ. ನಾವಮ್ಮ ಇನ್ನೇನಾದ್ರೂ ಮಧ್ಯಾಹ್ನ ಡಿನ್ನರು. ಓ ಬಟ್ ಆದ್ರೂ ಚಾಲೆಂಜ್ ಇದು, ಚಾಲೆಂಜ್. ರೆಡಿನಾ? ಮಧ್ಯಾಹ್ನ ದೋಸೆ ತಿನ್ನಕ್ ರೆಡಿನಾ? ಮ್ಯಾಗಿ ದೋಸೆ. ಏಯ್ ನಾವಮ್ಮ ತಿನ್ಲೇಬೇಕು, ಟೇಸ್ಟ್ ಆದ್ರೂ ಮಾಡ್ಬೇಕು ಗೈಸ್. ನೆಕ್ಸ್ಟ್ ಇವಾಗ ಮಧ್ಯಾಹ್ನಕ್ಕೆ ಹೋಗ್ತೀನಿ. ಮಧ್ಯಾಹ್ನ ಏನ್ ಊಟ ಮಾಡ್ತೀನಿ ಅಂತ ಮಧ್ಯಾಹ್ನ ಶುರು ಮಾಡ್ತೀನಿ ಅವಾಗ ನೆಕ್ಸ್ಟ್ ಬ್ಲಾಗು. ಇವಾಗ ಹಂಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ. ಹಿಂಗೆ ಅಂದಿದ್ದಷ್ಟೇ ಮಧ್ಯಾಹ್ನ ಆಗಿರುತ್ತೆ, ದೆನ್ ಡ್ರೆಸ್ ಚೇಂಜ್ ಆಗಿರುತ್ತೆ, ದೆನ್ ದೋಸೆ ಮಾಡಕ್ ಹೋಗ್ತಿರ್ತೀನಿ. ನಾವಮ್ಮ ಏನ್ ಹೇಳ್ತಾರೆ, ದೋಸೆ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇವತ್ತು ನಾನು ಟ್ರೈ ಮಾಡ್ತೀನಿ ದೋಸೆ ಮಾಡೋದಕ್ಕೆ. ಅಂಡ್ ಇನ್ನೊಂದು ಸಂಜೆ ನೈಟ್ ಹಂಗೆ ಒಂದು ಒಳ್ಳೆ ಡಿಶ್ ನೋಡಿದ್ದೀನಿ, ಅದನ್ನ ಪ್ರಯತ್ನ ಪಡ್ತೀನಿ. ಇವಾಗ ದೋಸೆ ಮಾಡಕ್ ಟ್ರೈ ಮಾಡೋಣ. ಇದು ಆಗಲ್ಲ ಅಂತ ಗೊತ್ತು, ಬಟ್ ಟ್ರೈಯಿಂಗ್ ಅಷ್ಟೇ. ಈಗ ಟ್ರಾನ್ಸಿಷನ್ ನೋಡಿ, 3, 2, 1 ಸ್ಟಾರ್ಟ್. ಹೆಂಗೆ ರೆಡಿ ಆಗ್ಬಿಟ್ನಾ? ಫುಲ್ಲು ರೆಡಿ ಆಗ್ಬಿಟ್ಟೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 3:15. ಅಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಗೈಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಗೈಸ್. ಇವತ್ತೇ ಆಗ್ಬೇಕಾ ಇಂಥದ್ದು? ನಮ್ಮಮ್ಮ ಮುಂದೆ ಹೇಳ್ಬೇಕು. ಇಂಥ ಬ್ಯಾಡ್ ನ್ಯೂಸ್ ಇವತ್ತೇ ಆಗ್ಬೇಕಾ? ಇವತ್ತೇ ನಾನು ಇವತ್ತು ಚಾಲೆಂಜ್ ತಗೊಂಡಿರೋ ದಿನನೇ ಆಗ್ಬೇಕಾ? ಏನ್ ಹೇಳಿ, ನ್ಯಾಯನ ಇದು? ಸುವೇಲು ಬಿರಿಯಾನಿ ತರ್ತವನಂತೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ನಮ್ ಫ್ಯಾಮಿಲಿಗೂ ಬವಿತಾ ಫ್ಯಾಮಿಲಿಗೂ ಗೈಸ್ ನಾನು ಮ್ಯಾಗಿ ಚಾಲೆಂಜ್ ತಗೊಂಡಿದ್ದೀನಿ ಗೈಸ್. ನಾನು ಬಿರಿಯಾನಿ ತಿನ್ನಕ್ಕಾಗಲ್ಲ, ಏನ್ ಮಾಡೋದು? ತಿನ್ಲೇಬೇಕು. ಇನ್ನೊಂದಿನ ಮ್ಯಾಗಿ ಚಾಲೆಂಜ್ ಮಾಡೋಣ ಪಾಪ. ಅವ್ನ್ ಮನ್ಸ್ ನಾವು ನೈಸ್ಬಾರ್ದಲ್ಲ. ಏನ್ ಗೊತ್ತಾ, ಅವ್ನು ಬರ್ತಾನಂತೆ, ಬ್ಯಾಸ್ಕೆಟ್ ಅಲ್ಲಿ ಬಾಕ್ಸ್ ಕೊಟ್ಬಿಟ್ಟು ಅಷ್ಟೇ ಬೇಗ ಹೊಂಟೈತಾನೆ ಗೈಸ್. ಇವತ್ತು ಬಕ್ರೀದ್ ಅಲ್ವಾ, ಸೊ ಸುವೇಲು ಬಿರಿಯಾನಿ ತಂದು ಕೊಡ್ತಿದ್ದಾನೆ. ಅಂಡ್ ಗೊತ್ತಿಲ್ಲ, ನಾನು ತಿನ್ನಕ್ಕಾಗಲ್ಲ. ನಾನು ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಮೇಲೆ ಸ್ಟಿಕ್ ಆಗಿರ್ತೀನಿ. ಸೊ ಅದಕ್ಕೆ ಏನ್ ಮಾಡೋದು ಈ ಟೈಮ್ಗೆ ಗೊತ್ತಾಗ್ತಿಲ್ಲ. ಒಂದು ಇನ್ಸ್ಟಾ ಸ್ಟೋರಿ ಹಾಕ್ಬಿಡ್ತೀನಿ, ನೋಡೋಣ ಅವರೆಲ್ಲ ಏನ್ ಹೇಳ್ತಾರೋ ಅದ್ರ ಮೇಲೆ ಹೋಗ್ತೀನಿ. ಇನ್ಸ್ಟಾ ಸ್ಟೋರಿ ಹಾಕಿಲ್ಲ, ಅದ್ರ ಬದಲು ಬ್ರಾಡ್ಕಾಸ್ಟ್ ಚಾನಲ್ ಹಾಕಿದ್ದೀನಿ. ಅಂಡ್ ವೋಟಿಂಗ್ ಪೋಲ್ ಬಿಟ್ಟಿದ್ದೀನಿ. ವೋಟಿಂಗ್ ಪೋಲ್ ತುಂಬಾ ಸೀರಿಯಸ್ ಮ್ಯಾಟ್ರಪ್ಪ, ಇದೆಲ್ಲ ತುಂಬಾ ಸೀರಿಯಸ್ ಮ್ಯಾಟ್ರ್. ಅವರೆಲ್ಲರೂ ಏನ್ ಹೇಳ್ತಾರೋ ಅದ್ರ ಮೇಲೆ ಹೋಗ್ತೀನಿ ನೋಡಿ. ವೋಟಿಂಗ್ ಪೋಲ್ ಹಾಕಿದ್ದೀನಿ, ತುಂಬಾ ಇಂಪಾರ್ಟೆಂಟ್, ಬಿರಿಯಾನಿ ಮ್ಯಾಗಿ ಅಂತ. ಸೊ ಇವೆರಡರಲ್ಲಿ ಜಾಸ್ತಿ ವೋಟ್ ಯಾವ್ದು ಬರುತ್ತೋ
ಅದು ನಾನು ಫಾಲೋ ಮಾಡ್ತೀನಿ. ಬರೀ ಮಧ್ಯಾಹ್ನ ಹೊತ್ತು ಮಾತ್ರ. ಸೊ ಮಧ್ಯಾಹ್ನ ಹೊತ್ತು ಮಾತ್ರ ಬಿರಿಯಾನಿ ತಿಂತೀನಿ. ದೆನ್ ಇನ್ನೊಂದು ನೈಟ್ ಹೊತ್ತು ದೋಸೆ ಮತ್ತೆ ಮ್ಯಾಗಿಲಿ ಇನ್ನೊಂದು ಒಳ್ಳೆ ಸ್ಪೆಷಲ್ ನಾನೇ ಕಂಡಿಡ್ತಿದ್ದೀನಿ. ಅಂದ್ರೆ ನಾನ್ ಕಂಡಿದ್ದಿಲ್ಲ, ಸಾರಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಅದನ್ನ ಇವತ್ತು ಮಾಡ್ತೀನಿ. ನೈಟ್ ಬಂದ್ಬಿಟ್ಟು ದೋಸೆ ಮತ್ತೆ ಒಂದು ಸ್ಪೆಷಲ್ ಮ್ಯಾಗಿ. ಗೈಸ್ ಸುವೆಲು ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ. ವೋಟಿಂಗ್ ಲಿಸ್ಟ್ ಅಲ್ಲಿ ಬಿರಿಯಾನಿ ಅಂತ ಇದೆ, ಅದಕ್ಕೆ ಬಿರಿಯಾನಿ ತಿನ್ನೋಣ ಅಂತ ಇದ್ದೀನಿ. ಸಂಜೆ ಗೊತ್ತಲ್ಲ ಡಿನ್ನರ್. ಯಾವಾಗ ಬರ್ತೀಯ ಸುವೇಲ್? ಬಿರಿಯಾನಿ ಆಸೆ ಹುಟ್ಟಿಸ್ಬಿಟ್ಟು. ಅಯ್ಯೋ ನೀನ್ ಬರ್ತೀಯ ಅಂದ್ಬಿಟ್ಟೆ ಊಟ ಮಾಡೋದಲ್ಲೇ ಬಿಟ್ಬಿಟ್ಟಿದ್ದೀನಿ ನನ್ನ ಬಾಯಿ. ಓಕೆ ಓಕೆ, ಬೇಗ ಬಾ. ವೋಟಿಂಗ್ ಲಿಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ವೋಟ್ ಬಂದಿರೋದು ಬಿರಿಯಾನಿಗೆ. ಬಿರಿಯಾನಿ ಗೈಸ್, ಬಿರಿಯಾನಿ ಹೆಸರು ನೋಡಿ. ಬಿರಿಯಾನಿಗೆ 955 ಜನ, ಮ್ಯಾಗಿಗೆ 250 ಜನ. ಬಿರಿಯಾನಿ ತಿನ್ಬೇಡ ಗೈಸ್. ಫೈನಲಿ ಸುವೇಲು ಬಿರಿಯಾನಿ ತಗೊಬಂದ. ನಮ್ಮ ಪ್ರಶ್ನೆ ಏನ್ ಕೇಳ್ತವ್ರೆ ಅಂದ್ರೆ ಹಸ್ಕೋ ಕೂತಿದ್ಯಾ ಅಂತ ಕೇಳ್ತವ್ರೆ. ಬಿರಿಯಾನಿ ಅಂದ್ಮೇಲೆ ಕಾತರದಿಂದ ಕಾಯ್ತಾನೆ ಇರೋದು. ಅವ್ನ್ ಬಿರಿಯಾನಿ ಕೊಡ್ತೀನಿ ಅಂತ ಹೇಳಿದ್ಕೇನೆ ನಾನೇ ಕೆಳಗಡೆ ಹೋಗಿ ತಗೊಂಬರಕಂತ ಹೋಗ್ತಾ ಇದೀನಿ. ಅವ್ನು ಹೇಳ್ದ ಬ್ಯಾಸ್ಕೆಟ್ ಅಲ್ಲಿ ಬಿಡು, ನಾನು ಬಿಡ್ತೀನಿ ಅಂತ. ಬಟ್ ಇಲ್ಲ, ನಾನೇ ಬರ್ತೀನಿ ಕೆಳಗಡೆ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ. ಓ ಶೆಟ್ ಮ್ಯಾನ್, ಕರೆಕ್ಟ್. ಅವನು ಬಾಕ್ಸ್ ಬಿಡ್ಬೇಕು ಅಂತ ಹೇಳಿದ್ದ, ಮರ್ತೇ ಹೋಗಿದ್ದೆ. ಬಾಕ್ಸ್ನ ವಾಪಸ್ ಕೊಡ್ಬೇಕಲ್ವಾ? ಅದು ಬಿರಿಯಾನಿ ತಡ್ಕೊಳಕ್ಕಾಗಿಲ್ವಲ್ಲ, ಓಡ್ ಬಂದ್ಬಿಟ್ಟೆ. ಈಗ ನಾವು ಅಮ್ಮಂಗೆ ಕೊಡ್ತೀನಿ. ವೆಲ್ಕಮ್ಸ್. ಹ್ಯಾಪಿ 50K. ಥ್ಯಾಂಕ್ ಯು. ಓ ಬಿರಿಯಾನಿ ಥ್ಯಾಂಕ್ ಯು ಚಿನ್ನ. ಬಾಯ್ ಮಾಡ್ಬಿಡು. ಬಾಯ್ ಗೈಸ್. ಇವಾಗ ಇದನ್ನ ನಾನೇ ಮನೆಗೆ ತಗೊಂಡೋಗ್ಬಿಟ್ಟು ಮೈತು ಹಾಯ್ ಹೇಳು. ಟಾಟಾ. ಇದು ನಾನೇ ಮನೆಗೆ ತಗೊಂಡೋಗ್ಬಿಟ್ಟು ಇದನ್ನೆಲ್ಲ ಮನೆಗೆ ಶಿಫ್ಟ್ ಮಾಡಿ ದೆನ್ ಬ್ಯಾಸ್ಕೆಟ್ ಅಲ್ಲಿ ಬಿಡ್ಬೇಕು. ಇರೋದಕ್ಕೆ ನಾವು ಅಮ್ಮ ನಗ್ತಾ ಇರೋದು ನೋಡಿ ಅಲ್ಲಿ. ಹಲೋ, ಬಾಕ್ಸ್ ಶಿಫ್ಟ್ ಮಾಡ್ಬಿಟ್ಟು ಲೇಟ್ ಆಯ್ತಂತೆ. ಬಾ, ಏನೇನು ಕೊಟ್ಟಿದ್ದಾರೆ ನೋಡೋಣ. ಎಲ್ಲ ನಮ್ಮ ಪ್ರೀತಿ ಜನರಿಂದ ನಾನು ಬಿರಿಯಾನಿ ತಿನ್ನೋಂಗ ಇದ್ದೀನಿ. ಇಲ್ಲಾಂದಿದ್ರೆ ಮ್ಯಾಗಿ ತಿನ್ಬೇಕಾಗಿತ್ತು. ನಾವು ಅಮ್ಮಂಗೆ ಓಪನ್ ಮಾಡಕ್ಕೆ ಬರಲ್ಲ, ಶಕ್ತಿನೇ ಇಲ್ಲ ಪಾಪ ನಾವು ಅಮ್ಮಂಗೆ. ಓ ಗೈಸ್, ದಿಸ್ ಇಸ್ ಅ ಬಿರಿಯಾನಿ. ಮೇ ಬಿ ಮಟನ್ ಬಿರಿಯಾನಿ ಇರ್ಬೇಕಮ್ಮ, ಇಲ್ಲ ಚಿಕನ್ ಬಿರಿಯಾನಿ ಇರಬೇಕು. ಗೈಸ್, ದಿಸ್ ಇಸ್ ಚಿಕನ್ ಬಿರಿಯಾನಿ ಕಬಾಬ್. ಬವಿತಾ ಫ್ಯಾಮಿಲಿಗೆ ಅಂಡ್ ನಮ್ಮ ಫ್ಯಾಮಿಲಿಗೆ ಇಬ್ರಿಗೂ ಸೇರಿಸಿ ಕೊಟ್ಟಿರೋದು. ಗೈಸ್, ನನಗೆ ಬಾಕ್ಸ್ ಕೊಟ್ಟಿದ್ನಲ್ಲ ಅದನ್ನ ವಾಪಸ್ ಬ್ಯಾಸ್ಕೆಟ್ ಅಲ್ಲಿ ಬಿಡ್ತೇನೆ. ನನಗೆ ಬಿಟ್ಟಾಯ್ತಲೆ ಬಿಚ್ಕೋತಾನೆ. ಗೈಸ್, ನನ್ನ ಇನ್ಸ್ಟಾ ಬ್ರಾಡ್ಕಾಸ್ಟ್ ಚಾನಲ್ ಫ್ಯಾಮಿಲಿಗೆ ಅವರ ವೋಟಿಂಗ್ ಪ್ರಕಾರ ಅವರ ಆಸೆ ಅಂತೆ ಇವಾಗ ಬಿರಿಯಾನಿ ತಿಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಪ್ರೀತಿ ಹೀಗೆ ಸದಾ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗೈಸ್, ಟೈಮ್ ಬಂದ್ಬಿಟ್ಟು 7:45. ಇವಾಗ ವ್ಲಾಗ್ ಮಾಡ್ತಿರೋದು. ಸೊ ಅದೇನು ಏನಂದ್ರೆ, ಈಗ ನಮ್ಮ ಅಪ್ಪ ಬಂದವ್ರೆ. ಅಪ್ಪ ನಾವು ಬೆಳಗ್ಗೆನೂ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಇವಾಗ ನೈಟು ಕೂಡ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕೀಗ. ಚಿಕನ್ ಮಟನ್ ಅದೆಲ್ಲ ಇರುತ್ತೆ. ಗೈಸ್, ಇವಾಗ ಏನಂದ್ರೆ ಇನ್ನೊಂದು ಬ್ಲಾಗ್ ಪ್ಲಾನ್ ಮಾಡಿದ್ದೀನಿ ನಾನು. ಇವತ್ತು ಎಂತ ಅಂದ್ರೆ, ಇವತ್ತು ಬೇಡ ಅಂದ್ರೂ ಚಿಕನ್ ಬಿರಿಯಾನಿ ಕಣ್ ಮುಂದೆನೆ ಬರ್ತೈತೆ. ಇವತ್ತು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟು ಇವತ್ತು 24 hours ಚಾಲೆಂಜ್ ಮಾಡೋದು. ಬಟ್ ಇವಾಗ ಮ್ಯಾಗಿ ಖಂಡಿತ ಮಾಡೇ ಮಾಡ್ತೀನಿ ನೋಡ್ರಿ. ಮ್ಯಾಗಿ ಇವಾಗ ನಾನ್ ಮಾಡೋದ್ನ ನಮ್ಮ ಅಪ್ಪನೂ ತಿಂತಾರೆ, ನಮ್ಮ ಅಮ್ಮನೂ ತಿಂತಾರೆ. ಗೈಸ್, ಇವಾಗ ಇನ್ನ ನೆಕ್ಸ್ಟ್ ಈಗ ಬ್ಲಾಗ್ ಶುರು ಮಾಡೋದು ಒಂದು 9 ಗಂಟೆ ಆಗುತ್ತೆ. 9:30 ಆಗುತ್ತೆ. ಸೊ ಅಷ್ಟು ಒಳಗಡೆನೆ ಒಂದು ಮ್ಯಾಗಿ ಏನೇನಿದೆಯೋ ನಾನು ಹೇಳಿದ್ನು ನಿಮ್ಗೆ, ಅದನ್ನೆಲ್ಲ ಮುಗಿಸಿ ವಿಡಿಯೋನ ಮುಗಿಸುವ. ನಾನು ಮ್ಯಾಗಿ ದೋಸೆ ಮಾಡ್ಬೇಕಂತ ಇದ್ದೀನಿ. ಮ್ಯಾಗಿ ಯಾರು ದೋಸೆ ಮಾಡ್ತಾರ? ಮಾಡದೇ ಇರೋದನ್ನ ಮಾಡಕ್ ಹೋಗ್ತಾ ಇದೀನಿ ನಾನು. ಮ್ಯಾಗಿ ದೋಸೆ ಮಾಡಕ ಹೆಂಗ್ ಮಾಡಬಹುದು ಹೇಳು? ಕುದಿಸ್ಬಿಟ್ಟು ಅದನ್ನ ತವ ಮೇಲೆ ಹಾಕ್ಬಿಟ್ಟು ಮ್ಯಾಗಿನ ಏನ್ ಮಾಡ್ಬೇಕು, ನೆನೆ ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ದೋಸೆ ಮಾಡ್ಕೊಂತೀನಿ. ಕರೆಕ್ಟ್. ಅಂದ್ರೆ ಇದು ರುಬ್ಬಿ ಬೇಯಿಸಾದ್ಮೇಲೆ ತಾನೆ ಹಂಗೆ ನೆನೆ ಹಾಕ್ಬೋದು. ಹಸಿ ಜನ್ಕೊಳುತ್ತಲ್ಲ, ಹಸಿ ನೆನೆ ಅಲ್ವಾ ಅದು ನೀರಲ್ಲಿ? ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ. ಗೈಸ್, ನಾನು ಹೆಂಗ್ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಅಪ್ಪನ ಐಡಿಯಾ ಕೊಟ್ರು. ಕ್ರೇಜಿ ಸೇಮ್ ಆಸ್ ಇಟ್ ಈಸ್. ತವ ಇಟ್ಟು ನೀರ್ ಹಾಕ್ಬಿಟ್ಟು ಏನೇನಿದೆಯೋ ಅವಲ್ಲೇ ನಾನು ಬೆಳಗ್ಗೆ ಏನ್ ತೋರಿಸಿದ್ನೋ ಅದನ್ನ ಮಾಡ್ಬಿಟ್ಟು ಅದನ್ನ ಮಿಕ್ಸಿ ಹಾಕಿ ರುಬ್ಬಿಟ್ಟು ಅದನ್ನ ಹಿಂಗ್ ಹಾಕಿ ದೋಸೆ. ಯಾರು ಕೂಡ ಒಂಥರ ಅನ್ಕೋಬೇಡಿ, ಟ್ರೈ ಮಾಡ್ತೀನಿ ಒಂದ್ಸಲ. ನಾನೇ ಟ್ರೈ ಮಾಡ್ತಾ ಇದೀನಿ. ಈ ದೊಡ್ಡ ಬಾಣ್ಲಿ ಅಪ್ಪಂಗ್ ಬೇಕಂತೆ, ಅದಕ್ಕೆ ನಾನು ಚಿಕ್ಕ ಬಾಣ್ಲಿ ಯೂಸ್ ಮಾಡ್ತಾ ಇದೀನಿ. ಸೊ ಸೇಮ್ ಆಸ್ ಇಟ್ ಈಸ್ ಬೆಳಗ್ಗೆ ಏನ್ ಮಾಡೋದು ಅದನ್ನೇ ಮಾಡ್ತೀನಿ. ಈಗ ಗೈಸ್, ಏನೋ ದಬಾಕ್ತಾ ಇದೀನಿ ಅಂತ ಗೊತ್ತಿಲ್ಲ. ಈಗ ಇದೊಂಚೂರು ಬೇಯ್ದಾದ್ಮೇಲೆ ಮಿಕ್ಸಿ ಹಾಕ್ಬಿಟ್ಟು ರುಬ್ಬಣ. ಇದು ಕುದ್ದಾಯ್ತು. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿರೋ ನೀರ್ನೆಲ್ಲ ಒಂದು ಚಿಕ್ಕ ಲೋಟಕ್ಕೆ ಹಾಕೊಂಡ್ಬಿಟ್ಟು ದೆನ್ ಆ ಒಂದು ಮ್ಯಾಗಿನ ಮಿಕ್ಸಿ ಹಾಕೊಂಡ್ಬಿಟ್ಟು ಎಷ್ಟು ಬೇಕೋ ನೀರು ಅಷ್ಟು ಹಾಕೊಳ್ಳೋದು. ಹಂಗ್ ಮಾಡೋದು. ಆರ್ಬೇಕಂತೆ ಗೈಸ್. ಅಯ್ಯೋ
ನಾವ್ ಅಕಸ್ಮಾತ್ ನಾನು ಏನಾದ್ರು ಒಬ್ನೇ ಮನೇಲಿ ಇದ್ಬಿಟ್ಟಿದ್ರೆ ನಾನು ಅದಾಯ್ತು ಅಷ್ಟೇ ಡೈರೆಕ್ಟ್ ಮಿಕ್ಸಿ ಹಾಕ್ಬಿಡ್ತಿದ್ದೆ. ಅದಕ್ಕೆ ಹೇಳೋದು ಮನೇಲಿ ಅಪ್ಪ ಅಮ್ಮ ಇರ್ಬೇಕು, ಆಮೇಲೆ ಒಂದ್ ಹೆಂಡತಿ ಇರ್ಬೇಕು. ಹೆಂಡತಿ ನಿನ್ನಂಗೆ ಆದ್ರೆ ಏನ್ ಮಾಡ್ತೀಯಾ? ಅಪ್ಪ ಹೆಂಡತಿ ಬುದ್ಧಿವಂತಿ ಆಗಿರ್ತಾಳೆ. ಅವಳು ನಿನ್ನಂಗೆ ಆದ್ರೆ ಏನ್ ಮಾಡೋದು? ಮೇ ಬಿ ನನ್ ಜನರೇಷನ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಕಾಯಿಸ್ಬೇಕಂದ್ರಿ ಅಂದ್ರೆ ಏನ್ ಮಾಡೋದು? ಬಿಸಿನೀರು ಇನ್ನೊಂಚೂರು ಮಳ್ಬೇಕು ಬಿಸಿನೀರು ಅಂದ್ರೆ ಏನ್ ಮಾಡ್ತೀಯಾ? ಇನ್ನೊಂಚೂರು ಮಳ್ಬೇಕ್ರಿ ಅಂದ್ರೆ ಅವಳು ಏನ್ ಮಾಡ್ತೀಯಾ? ಅವಾಗ ನಾವು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇಡೀ ಮನೆ ತುಂಬಾ ಪೇಂಟ್ ಹೊಡೆಯೋದೇ ಬೇಡ, ನಾವೇ ಹೊಡಿಸ್ತೀವಿ ಪೇಂಟ್ನೆಲ್ಲ. ಗೈಸ್, ಮನೆಗೆ ಚೋಟ ಮನಿ ಮತ್ತೆ ಅವ್ರ ಅಮ್ಮ ಬಂದಿದ್ದಾರೆ. ಅವ್ರು ಕೇಳ್ತಾವ್ರು ಏನಿದ್ದು ಮ್ಯಾಗಿ ಅಂತ. ಇವತ್ತು ನಿಮ್ಮ ಅಮ್ಮಗೆ ಅಲ್ಲಿ ಅಕ್ಕ ಇವತ್ತು 24 hours ಓನ್ಲಿ ಈಟಿಂಗ್ ಮ್ಯಾಗಿ ಚಾಲೆಂಜ್. ಬಿರಿಯಾನಿ ಅದೇ ಕೇಳಿದ್ನಲ್ಲ, ಜನರು ಬಿರಿಯಾನಿ ಅಂದ್ರು, ಅದಕ್ಕೆ ಬಿರಿಯಾನಿ ಸೇರಿಸ್ಬಿಟ್ಟೆ. ಅದಕ್ಕೆ ಮಧ್ಯಾಹ್ನ ಮಾಡೋದ್ನ ಡಿನ್ನರ್ ಅಲ್ಲಿ ಏನ್ ಮಾಡ್ತಿರೋ ಎರಡು ಸೇರಿಸಿ ಮಾಡ್ತಿರೋದು. ಇವತ್ತು ಬೇಡ ಅಂದ್ರು ಬಿರಿಯಾನಿಗಳು ಜಾಸ್ತಿನೇ ಆಗ್ಬಿಟ್ಟವೆ. ನೋಡಿ ಬಂದೋಳಿ ಈಗ ತಿನ್ನಕ್ಕೇನೋ ಬಂದೋಳೆ, ಬಟ್ ಈಗ ನೀರ್ ಜಾಸ್ತಿ ಇಟ್ಕೊಂಡ್ಬಿಟ್ಟೈತೆ ಗೈಸ್. ಬಿದ್ದೈತೆ ಹುಷಾರು, ನೀರು ಜಾಸ್ತಿ ಇಟ್ಕೊಂಡ್ಬಿಟ್ಟೈತೆ. ಈಗ ಅದು ಆರಕ್ಕಂತ ಬಿಡ್ತೀನಿ. ಸೊ ಇದು ಕಂಪ್ಲೀಟ್ ಆರಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ದೋಸೆ ಮಾಡ್ತಾ ಇದೀನಿ. ಮ್ಯಾಗಿ ದೋಸೆ ಕಣಪ್ಪೋ. ಅಕ್ಕ ನೀವು ನೀವು ಮ್ಯಾಗಿಲಿ ಏನೇನ್ ಮಾಡಿದೀರಾ? ಇರ್ಪಾಪ ಮ್ಯಾಗಿಲಿ ಏನ್ ಮಾಡಿದ್ರಾ? ಇವತ್ತು ನೀವು ಹೊಸದಾಗಿ ಇವತ್ತು ಮ್ಯಾಗಿ ದೋಸೆ ತಿಂತೀರಾ? ಬನ್ನಿ. ಮ್ಯಾಗಿ ದೋಸೆ ಯಾರು ಮಾಡಿಲ್ವಾ? ಹಂಗಾರೆ ನಾನೇನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಗುಡ್ ಒನ್, ಮ್ಯಾಗಿ ದೋಸೆ ಮಾಡೋಣ. ಇವರು ನೇರಳೆಣ್ಣು ತಂದವ್ರೆ. ಇವರು ನೇರಳೆಣ್ಣ ತೊಳ್ಕೊಳ್ತಾಳೆ, ತಿಂತಾಳೆ. ಇದೆಲ್ಲ ನೋಡು ಏನ್ ಗೊತ್ತಾ, ಇದೆಲ್ಲ ನಾವು ಇದೆಲ್ಲ ಏನ್ ಗೊತ್ತಾ, ನಾವ್ ಅಮ್ಮಗೆ ಸೀರಿಯಸ್ ವಿಷಯ ಇವೆಲ್ಲ. ನಿನಗೆ ಗೊತ್ತಿಲ್ಲ, ನಾವಮ್ಮ ಅದನ್ನೆಲ್ಲ ನೀಟಾಗಿ ತೊಳೆದು ತಿನ್ಬಿಡ್ಬೇಕು. ಇಲ್ಲಿ ಆನು ತಿನ್ಬಿಟ್ಟ ಅಲ್ಲಿ ಕೇಳಿಸ್ಕೊಳ. ಪಾತ್ರೆ ತೊಳೆ ರಿಮ್ಮು ಅಂತವಳೆ. ರಿಮ್ ಅಲ್ಲ, ರಿನ್ನು. ಇದ್ರಲ್ಲಿ ನಾವು ಗೈಸ್ ಈ ತರ ವಿಷಯದಲ್ಲಿ ನಾವು ಅಮ್ಮ ಹೆವಿ ಸ್ಟ್ರಿಕ್ಟ್. ಯಾಕಂದ್ರೆ ನೀಟಾಗಿ ಕ್ಲೀನ್ ಆಗಿರ್ಬೇಕು. ಏನೇ ಹೊರಗಡೆಯಿಂದ ತಂದ್ರು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ತಿನ್ಬೇಕು. ಇದೆಲ್ಲ ನಾವು ಅಮ್ಮ ನೀಟಾಗಿ ಚಿಕ್ಕ ವಯಸ್ಸಿದ್ರು ಸ್ಟ್ರಿಕ್ಟ್ ಫುಲ್ಲು. ರುಚಿಗೆ ತಕ್ಕಷ್ಟು ನೀರು. ಇದನ್ನ ನೋಡ್ರೆ ನೀವು ಕಳ್ದೋಗ್ಬಿಡ್ತೀರಾ. ರಾಗಿ ಹಿಟ್ಟು ಬರಲ್ವಾ? ಇನ್ನು ನೀರ್ ಹಾಕ್ಬೇಕೇನೋ ಗೈಸ್. ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಡಿ. ಅದು ಏನಂದ್ರೆ ನಾವು ಹುಡುಗರು ಅಪ್ಪ ಎಲ್ಲ ಮಾಡಿದಾಗ ಅಡ್ಗೆ ಮನೆ ತುಂಬಾ ಚೆನ್ನಾಗಿ ಇಟ್ಕೋತೀವಿ. ನೋಡ್ತಾ ಇದೀರಾ, ಈ ತರ ಇಟ್ಕೋತೀವಿ ನಾವು. ಅದಕ್ಕೋಸ್ಕರ ಅದನ್ನೆಲ್ಲ ಇಗ್ನೋರ್ ಮಾಡಿ ಇವಾಗ ದೋಸೆ ಹಾಕೋಣ. ದೋಸೆ ಬೇಡ, ರುಚಿಗೆ ತಕ್ಕಷ್ಟು ಎಣ್ಣೆ. ಗೈಸ್ ಫೈನಲಿ ಮ್ಯಾಗಿ ದೋಸೆ ಮಾಡ್ತಾ ಇದ್ದೀನಿ ನೋಡಿ. ನಿನ್ ಕೈ ದೊಡ್ಡ. Oh my god, OMG. ವಾ ಕ್ಯಾ ಬಾತ್ ಇದೀಗ ಹೆಂಗೆ ಎತ್ತದಂತ ಗೊತ್ತಿಲ್ಲ ಗೈಸ್. ನೋಡಿ ಹೆಂಗೆ ಪತ ಅಂತ ಕುದಿದೈತೆ. ನಾ ಅಪ್ಪನ್ ಕರಿತೀನಿ. ಅಪ್ಪ ರೆಡಿ, ಇದು ಹೆಂಗೆ ಈಗ ಎತ್ಕೊಡ್ಪಪ್ಪ, ನೀನ್ ಎತ್ತು. ದೋಸೆ ಹಿಂಗಾಯ್ತು, ದೋಸೆ ಬರಲ್ಲ. ಅದು ಬೇಯ್ಬೇಕಾ ಇನ್ನ? ಏನ್ ಕತೆ? ದೋಸೆ ಬರಲ್ಲ. ಎಲ್ಲ ಅಂಟು ಹೊಡಿತಿದ್ದಾರೆ. ನಾನು ಅದೇ ನೋಡ್ತಾ ಏನಕ್ಕೆ ಕಂಟ್ರಿ ಹೊಡಿತೈತೆ? ಎಣ್ಣೆ ಹಾಕ್ಬೇಕಿತ್ತ ಇನ್ನೊಂಚೂರು? ಅದು ಮ್ಯಾಗಿ ಬರಲ್ಲ ಆಗ್ತದೆ. ಗೈಸ್ ಮ್ಯಾಗಿ ದೋಸೆ ಫೇಲ್ ಆಗೋ ಸಾಧ್ಯತೆ ಇದೆ. ನಾವು ಅಮ್ಮನ ಕೈಲಿ ಬೈಸ್ಕೊಳ್ಳೋ ಸಾಧ್ಯತೆ ಇದೆ. ಇರಮ್ಮ ಗೈಸ್ ಎಣ್ಣೆ ಹಾಕ್ತವ್ರೆ ಅಂದ್ರೆ ಈಗ ನಾವು ಅಪ್ಪನೇ ಎತ್ತುತ್ತಾರೆ. ಬರಲ್ಲ ಅನ್ಕೋತೀನಿ. ಬರಲ್ಲ ಅಷ್ಟೇ ಬರಲ್ಲ ಇನ್ನು. ಈಗ ಇದು ಬೆಂದಿದ್ಯಾ? ಅಯ್ಯಯ್ಯೋ ಫ್ರೆಂಡ್, ದೋಸೆ ಹೋಗಿ ಫ್ರೈ ಆಗಿದೆ. ದೋಸೆ ಬರಲ್ಲ. ಈಗ ಚಿಕನ್ ಫ್ರೈ ಮಾಡ್ತಾ ಇದೀನಿ. ಯಾರು ಕೂಡ ಮ್ಯಾಗಿ ದೋಸೆ ಟ್ರೈ ಮಾಡಕ್ ಹೋಗ್ಬೇಡಿ ಗೈಸ್, ದೋಸೆ ಬರಲ್ಲ. ಗಮ್ಮತ್ತೈತೆ, ಐತೆ, ಬುಜ್ಜಿ ತಿನ್ಬೋದು ಗೈಸ್. ಪಾಪ ಇವಳು ಒಂಚೂರು ತಿಂತೀನಿ ಅಂತ ಹೇಳಿದ್ಲು. ಇವಾಗ ಇದು ನೋಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಾಡಕ್ಕೆ ಮನ್ಸ್ಬತ್ತಾರ. ಯಾಕಂದ್ರೆ ಮಾಡಕ್ ಮನ್ಸ್ಬತ್ತಿಲ್ಲಲ್ಲ. ಇವಾಗ ವ್ಲಾಗ್ ಮಾಡ್ಬೇಕು. ದೆನ್ ಅಪ್ಪ ಇವಾಗ ಚಿಕನ್ ಅಂದ್ರೆ ಅವ್ರು ಫ್ರೈ ಮಾಡ್ಬೇಕು. ಟೈಮ್ ಇಲ್ಲ, 8:30 ಆಗ್ತೈತೆ. ಸೊ ಇವಾಗ ನಮ್ಮ ಇದು ಫೈನಲ್ ಟಚ್. ಮ್ಯಾಗಿ ದೋಸೆ ಬದಲು ಕೇಸರಿ ದೋಸೆ, ಸಾರಿ ಮ್ಯಾಗಿ ಕೇಸರಿ ಬಾತ್ ಆಗ್ಬಿಟ್ಟೈತೆ ಗೈಸ್. ಫೈನಲಿ ಮ್ಯಾಗಿ ಉರುಪಂತಿನೋ ಇಲ್ಲ, ಒಂದೇ ಸರಿ ತಿನ್ಬಿಡು, ಒಳ್ಳೆ ಕೆಲಸ. ಫಸ್ಟ್ ಟೈಮು ತಿಂತಾ ಇದೀನಿ. ಬೇಬಿ ಲೂಸ್ ಮೋಷನ್ ಆಯ್ತಂದ್ರೆ ಹೆಂಗೈತೆ ಬಾಬಾ? ಚೆನ್ನಾಯ್ತಾ? ಅಮ್ಮ ತಗೋ. ಒಂದ್ ಟೇಸ್ಟ್ ಹೇಳಮ್ಮ. ಕೇಸರಿ ಬಾತ್, ಮ್ಯಾಗಿ ಕೇಸರಿ ಬಾತ್.
ಇಂದ ಚೆನ್ನಾಗಿದೆ. ಓಕೆ ಇವಾಗ ಅಕ್ಕ ಟ್ರೈ ಮಾಡ್ತಾರೆ. ಮಾಡಕ್ ಹೋಗಿ ಮ್ಯಾಗಿ ಉಪ್ಪಿಟ್ಟಾಗೋಗೈತೆ ಜಾಸ್ತಿ ಬಂದ ಏನಾಗೋಗೈತೆ ತಿನ್ನು ಹೆಂಗಿದೆ ನೋಡು ಚೆನ್ನಾಗಿದೆ ಚೆನ್ನಾಯ್ತಾ ಟೇಸ್ಟ್ ನೋಡು ಸುದೀಪಣ್ಣ ನೀನು ಗೈಸ್ ಇವಾಗ ನಾನು ಟೆಸ್ಟ್ ಮಾಡ್ತೀನಿ. ಸೂಪರ್ ಅಂದ್ರೆ ಚೆನ್ನಾಗೈತೆ. ಉಪ್ಪು ಖಾರ ಮಸಾಲದಲ್ಲಿ ಇರೋದಕ್ಕೆ ಚೆನ್ನಾಗಿ ಬಂದೈತೆ. ತಿನ್ಕೋ ಪೂರ್ತಿ ತಿನ್ಕೋ ಗೈಸ್. ಇಷ್ಟೇ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಸೊ ನಾನು ನೆಕ್ಸ್ಟ್ ಇನ್ನೊಂದೇನು ಅನ್ಕೊಂಡೆ ಅಂದ್ರೆ ಎಗ್ ಹಾಕ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವಾಗ ಸದ್ಯಕ್ಕೆ ಅದು ಬೇಡ, ಯಾಕಂದ್ರೆ ನಾವಿನ್ನು ನೆಕ್ಸ್ಟ್ ಬ್ಲಾಗ್ ಮಾಡಬೇಕು, ಬಿರಿಯಾನಿ ಮಾಡಬೇಕು. ಸರಿ ಬಿರಿಯಾನಿ ತರಿಸ್ತಾ ಇದ್ದೀನಿ, ಫ್ಯಾಮಿಲಿ ಬ್ಲಾಗ್ ಇನ್ನೂ ನಡೀತಿದೆ. ಸೊ ಇಷ್ಟೆಲ್ಲ ನಡೀತಿದೆ, ಅದಕ್ಕೋಸ್ಕರ ಸಾಕು ಅಂತ ಇದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 24 hours ಚಾಲೆಂಜ್ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಅವರ್ಸ್ಗಳಲ್ಲೆಲ್ಲ ಹೋಗ್ಬಿಟ್ಟೈತೆ. ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಫ್ಯಾಮಿಲಿ ಬ್ಲಾಗ್ ಬರ್ತೈತೆ, ನೋಡ್ತಾ ಇರಿ, ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್.